ಮಾ ಮಾ ಆಫೀಸ್ಗೆ ಹೋಗ್ತಾ ಇದ್ದೀನಿ, ಬ್ಯಾಗ್ ತಂದು ಕೊಡಮ್ಮ. ರೀ ನಿಮ್ಮ ಬ್ಯಾಗ್. ನಿಂಗೆ ಎಷ್ಟೆಲ್ಲ ಹೇಳಿದ್ದೀನಿ ನಾನು, ಆಫೀಸ್ಗೆ ಹೋಗ್ಬೇಕಾದ್ರೆ ನೀನು ಅನಿಷ್ಟವಾದ ಮುಖ ತೋರಿಸ್ಬೇಡ ನನಗೆ ಅಂತ. ಇವತ್ತಿನ ದಿನ ಪೂರ್ತಿ ಹಾಳಾಗೋಗುತ್ತೆ ನಂದು. ಮಾ ಮಾ ಎಲ್ಲಿದ್ದೀರಾ? ನಿಮ್ಗೆ ಎಷ್ಟೆಲ್ಲ ಹೇಳಿದ್ದೀನಿ ನಾನು, ಆಫೀಸ್ಗೆ ಹೋಗ್ಬೇಕಾದ್ರೆ ಈ ಅನಿಷ್ಟವಾದ ಮುಖನ ನಾನು ನೋಡಬಾರ್ದು ಅಂತ. ನಾನು ಪೂರ್ತಿ ದಿನ ಹಾಳಾಗುತ್ತೆ ಇವತ್ತು. ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬಾ. ಸರಿ ಮಾ. ಸರಿ ಮಗ. ಆಶೀರ್ವಾದ ಮಾಡಿ. ಅನಿಷ್ಟ ಮುಂಡೆ, ನಡಿ ನಡಿ. ಏ ಕರಂಜಲಿ, ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ನಾನು, ನನ್ನ ಮಗ ಆಫೀಸ್ಗೆ ಹೋಗ್ಬೇಕಾದ್ರೆ ನಿನ್ ದರಿದ್ರ ಮುಖ ತೋರಿಸ್ಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಾನು. ರೂಮಲ್ಲಿ ಇರೋದಕ್ಕಾಗಲ್ವಾ ನಿನ್ಗೆ? ನಮ್ಮ ಹಿಂದೆ ಅದ್ ಯಾಕೆ ಬಿದ್ದಿದೆಯೋ, ಇನ್ನೂ ಯಾಕೆ ನಮ್ಮ ಮನೆಯಿಂದ ತೊಲ್ಗೋಗಿಲ್ವೋ? ಎಲ್ಲಿ ಹಾಳಾಗೋಗ್ತಾಳೆ ಇವಳು? ಬರ್ದಿತ್ತಲ್ಲ ನಮ್ಮ ಹಣೆ ಬರದಲ್ಲಿ. ಅವ್ರ ಅಪ್ಪನ ಮನೆಯಿಂದನೂ ಏನು ತಂದಿಲ್ಲ, ಅಥವಾ ನಮಗೊಂದು ಮಗುನೂ ಕೊಡಕ್ಕಾಗಲ್ಲ. ದರಿದ್ರದವಳೆ. ಹಾಯ್, ನಮಗ್ ಇದಕ್ಕಿಂತ ತುಂಬಾ ಒಳ್ಳೆ ಸಂಬಂಧ ಸಿಕ್ಕಿತ್ತು. ನಿಮ್ಮ ಅಪ್ಪನ್ ಮಕ ನೋಡಿ ನನ್ಗೆ ಅಯ್ಯೋ ಪಾಪ ಅನ್ಸ್ತು. ತಗೊಂಡ್ ಬಂದ್ವಿ ನಿನ್ನ. ನಡಿ ನಡಿ, ಕೆಲಸ ಮಾಡಿ ನಡಿ. ಚೆನ್ನಾಗಿ ಕ್ಲಿಕ್ ಮಾಡು. ಎಸ್ ಸರ್. ಇದೇ ಪ್ರೆಸ್ಸಿಂದ ಕರೆಂಟ್ ಹೊಡಿತಾ? ಹೌದು ಸರ್. ದಿನೇಶ್. ಎಸ್ ಸರ್. ಇದನ್ನ ಫಾರೆನ್ಸಿಕ್ಗೆ ಕಳಿಸು. ಓಕೆ ಸರ್. ನೀವೇನ ಕಾಲ್ ಮಾಡಿದ್ದು? ನೀವ್ಯಾರು? ಸರ್, ನಾನು ಸುಮನ್ ಗಂಡ. ನಮ್ಮಪ್ಪ ಸರ್. ಏನು ನಿಮ್ಮ ಹೆಸರು? ಸರ್, ನನ್ನ ಹೆಸರು ಗೋಪಾಲ್. ಬನ್ನಿ, ನಿಮ್ಮನ್ನ ಇಂಟ್ರಾಗೇಟ್ ಮಾಡಬೇಕು. ಹಾಂ ಸರ್. ದಿನೇಶ್. ಹಾಂ ಸರ್. ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿ. ಓಕೆ ಸರ್. ಬಾಡಿನ ತನಿಖೆ ಮಾಡಿ ಪೋಸ್ಟ್ ಮಾರ್ಟಮ್ಗೆ ಕಳಿಸಿ. ಎಸ್ ಸರ್. ಹಾಗೆ ಫಾರೆನ್ಸಿಕ್ ಟೀಮ್ಗೆ ಇನ್ಫಾರ್ಮ್ ಮಾಡು. ಇದೆಲ್ಲ ಯಾವಾಗ ಏನಾಯಿತು? ಆಫೀಸಿಂದ ಬಂದೆ, ಅಪ್ಪ ಪ್ರತಿದಿನ ಥರ ಈವ್ನಿಂಗ್ ವಾಕ್ ಹೋದರು. ಅಮ್ಮ ಕಿಚನಲ್ಲಿ
ನೋಡಿದ್ರೆ ಸರ್ ಸುಮ್ಮನೆ ಹಿಂಗೆ ಬಿದ್ದಿದ್ಲು. ನಾನು ಬಂದೆ, ನನ್ನ ಪ್ಲಗ್ ತೆಗೆದೆ, ಆಮೇಲೆ ನೋಡಿದೆ ಸುಮ್ಮನೆ ಸತ್ತೋಗ್ಬಿಟ್ಟಿದ್ಲು ಸರ್. ಆಮೇಲೆ ನಾನು ನಿಮಗೆ ಕಾಲ್ ಮಾಡಿದೆ ಸರ್. ಇಲ್ಲಿ ನೋಡಿ, ಬಾಡಿ ಪೋಸ್ಟ್ ಮಾರ್ಟಮ್ ಆದಮೇಲೆ ಅಂತಿಮ ಸಂಸ್ಕಾರ ಮಾಡ್ಕೊಳ್ಳೋಕ್ಕೆ ಕ್ಲೈಮ್ ಮಾಡ್ಕೊಳ್ಳಿ. ಸ್ವಲ್ಪ ಧೈರ್ಯ ತಗೊಳ್ಳಿ. ನಿಮ್ಮ ಸ್ಟೇಟ್ಮೆಂಟ್ ತಗೊಳಕ್ಕೆ ಪೊಲೀಸ್ ಸ್ಟೇಷನ್ ಬರಬೇಕಾಗುತ್ತೆ. ಧೈರ್ಯ ತಗೊಳ್ಳಿ. ದಿನೇಶ್, ಇನ್ಫಾರ್ಮ್ ಮಾಡಿದ್ರೆ ನೀವು? ಹಾಂ ಸರ್. ಸರ್, ಸುಮಂತ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತು ಸರ್. ಸರ್, ಸುಮಂತ್ಗೆ ಕರೆಂಟ್ ಹೊಡೆದಿದ್ರಿಂದ ಹಾರ್ಟ್ ಬೀಟ್ ನಿಂತೋದ್ರಿಂದ ತೀರ್ಕೊಂಬಿಟ್ಟ. ದಿನೇಶ್, ಹಾಂ ಸರ್. ನಾನು ಘಟನೆ ಸ್ಥಳದಲ್ಲಿ ಪ್ರೆಸ್ನ ವೈರ್ ನೋಡಿದಾಗ ಹೆಚ್ಚು ಕಡಿಮೆ 2 ಮೀಟರ್ ಇತ್ತು. ಆ ಸ್ವಿಚ್ ಬೋರ್ಡಿಂದ ಟೇಬಲ್ ಹೆಚ್ಚು ಕಡಿಮೆ 2 ಮೀಟರ್ ದೂರ ಇತ್ತು. ಈ ಲೆಕ್ಕದ ಪ್ರಕಾರ ಈ ಪ್ರೆಸ್ಸಿಂದ ಆ ಪೂರ್ತಿ ಶರ್ಟ್ನ ಹೇಗೆ ಪ್ರೆಸ್ ಮಾಡೋಕ್ಕಾಗುತ್ತೆ? ಹಾಂ ಸರ್, ನೀವು ಹೇಳೋದು ಕರೆಕ್ಟ್. ದಿನೇಶ್, ಇದು ಒಂದು ಆಟ ಅನಿಸ್ತಾ ಇದೆ. ಆ ಥರ ಇಲ್ಲ ಇದು. ಹಾಂ ಸರ್. ಸರ್ ನಮಸ್ಕಾರ. ನಮಸ್ಕಾರ, ನಾನು ಸುಮ್ಮನ್ ಅವರಪ್ಪ. ನನ್ನ ಮಗಳಿಗೆ ನ್ಯಾಯ ಕೊಡಿಸಿ, ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ದಯವಿಟ್ಟು. ಓಕೆ, ಸಮಾಧಾನ ಮಾಡ್ಕೊಳ್ಳಿ. ಕೂತ್ಕೊಳ್ಳಿ. ನೀರು ಕುಡಿ. ಆರಾಮಾಗಿ. ನನ್ನ ಈಗ ಮಗಳಿಗೆ ವಿವರವಾಗಿ ನ್ಯಾಯ ಹೇಳಿ. ಕೊಡಿಸಿ. ಏನ್ ಹೇಳ್ಬೇಕಂತ ಇದ್ದೀರಾ? ಇವರೆಲ್ಲ ಸೇರ್ಕೊಂಡು ನನ್ನ ಮಗಳನ್ನ ಸಾಯಿಸ್ಬಿಟ್ರು ಸರ್. ನನ್ನ ಮಗಳನ್ನ ಇವರೇ ಹೊಡೆದಿದ್ದು. ಅವರು ಡೈಲಿ ನನ್ನ ಮಗಳಿಗೆ ತೊಂದರೆ ಕೊಡ್ತಾಯಿದ್ರು ಸರ್. ನಾನು ದುಡ್ಡೆಲ್ಲ ಕೊಟ್ಬಿಟ್ಟಿದ್ದೀನಿ ಸರ್, ಆದ್ರೂ ನನ್ನ ಮಗಳನ್ನ ಸಾಯಿಸ್ಬಿಟ್ಟಿದ್ದಾರೆ. ನನ್ನ ಮಗಳಿಗೆ ನ್ಯಾಯ ಕೊಡ್ಸಿ ಸರ್. ಡೈಲಿ ನನ್ನ ಮಗಳನ್ನ ಹೊಡಿತಾಯಿದ್ರು ಸರ್, ತುಂಬ ತೊಂದರೆ ಕೊಡ್ತಾಯಿದ್ರು. ಇವಾಗ ನನ್ನ ಹತ್ರ ಏನೂ ಇಲ್ಲ ಅಂದರು. ಅವರೆಲ್ಲ ಸೇರಿ ನನ್ನ ಮಗಳನ್ನ ಸಾಯಿಸ್ಬಿಟ್ರು ಸರ್. ನನ್ನ ಮಗಳನ್ನ ಸಾಯಿಸ್ಬಿಟ್ರು ಸರ್. ನ್ಯಾಯ ಕೊಡಿಸ್ಬಿಡಿ ಸರ್, ನ್ಯಾಯ ಕೊಡಿಸ್ಬಿಡಿ. ಇಲ್ಲಿ ನೋಡಿ ಸರ್, ಸುಧಾರಿಸ್ಕೊಡಿ. ಸ್ವಲ್ಪ ಧೈರ್ಯ ತಗೊಳ್ಳಿ. ನೀವೊಂದು FIR ಫೈಲ್ ಮಾಡಿ. ನಾವು ಬೇಗ ಆ್ಯಕ್ಷನ್ ತಗೊತೀವಿ. ನಿಮ್ಮಿಂದ ಉಪಯೋಗ ಆಗಲಿ ಸರ್, ನಿಮ್ಮಿಂದ ಉಪಯೋಗ ಆಗಲಿ. ಸರ್, ಸುಮಂತ್ ಫಾರೆನ್ಸಿಕ್ ರಿಪೋರ್ಟ್ ಬಂದಾಯಿತು ಸರ್. ಫಾರೆನ್ಸಿಕ್ ರಿಪೋರ್ಟ್ನ ಪ್ರಕಾರ ಸುಮಂತ್ನ ಕೈ ಮೇಲೆ ಕೆಲವು ಉಗುರಿನ ಗುರುತುಗಳಿತ್ತು. ದಿನೇಶ್, ಹಾಂ ಸರ್. ಸುಮ್ಮನಿನ ಫಾದರ್ನ FIR, ಆಮೇಲೆ ಈ ಫಾರೆನ್ಸಿಕ್ ರಿಪೋರ್ಟಿನ ಪ್ರಕಾರ ಈ ಗೋಪಾಲಿನ ಮೇಲೆ ವಿಚಾರಣೆ ಮಾಡೋಣ. ಹೌದು ಸರ್. ಎತ್ತಾಕೊಂಡ್ ಬಾ ಈ ಗೋಪಾಲ್ನ. ಓಕೆ ಸರ್. ಪ್ರದಕ್ಷಿಣೆ ತಿಂದು ಕೊಬ್ಬು ಜಾಸ್ತಿ ಆಗಿದೆ ನಿಂಗೆ. ಅಯ್ಯೋ ಸರ್, ನಾನೇನು ಮಾಡಿಲ್ಲ ಸರ್. ಸರ್ ನಾನು ಹೊಡೆದಿಲ್ಲ ಸರ್. ನಾನಲ್ಲ ಸರ್, ನಾನೇನು ಮಾಡಿಲ್ಲ ಸರ್. ನಿಜಾನೇ ಹೇಳು, ಏನಕ್ಕೆ ಸಾಯಿಸಿದೆ ನೀನು? ನಾನು ಹೊಡೆದಿಲ್ಲ ಸರ್. ಫಾರೆನ್ಸಿಕ್ ರಿಪೋರ್ಟ್ ನಿನ್ನ ಹೆಂಡತಿ ಸುಮ್ಮನಿನ ಕೈಯಲ್ಲಿ ನಿಮ್ಮೆಲ್ಲರ ಉಗುರಿನ ಮಾರ್ಕಿತ್ತು. ಆಮೇಲೆ ಸುಮ್ಮನಿನ ಅಪ್ಪ ಎಲ್ಲ ವಿಷಯನೂ ಹೇಳಿದ್ರು. ನೀನು ವರದಕ್ಷಿಣೆಗೋಸ್ಕರ ಅವಳನ್ನ ಎಷ್ಟು ತೊಂದರೆ ಕೊಡ್ತಾ ಇದ್ದಿ. ಆಮೇಲೆ ನಿನ್ನ ಆ ಡಾಕ್ಟರ್ ಅಭಿಷೇಕ್ ಪ್ರಸಾದ್, ಅವನು ಎಲ್ಲ ವಿಷಯನೂ ಹೇಳಿದ್ನ. ತಪ್ಪು ನಿನ್ನ ಹೆಂಡತಿಯಲ್ಲ, ನಿನ್ನಲ್ಲಿತ್ತು.
ಟ್ರೀಟ್ಮೆಂಟ್ ನಿಂದ ಆಗ್ತಿತ್ತು, ಅವಳದಲ್ಲ. ನಿನ್ ಜೀವ ಉಳಿಬೇಕಂದ್ರೆ ನೀನ್ ಎಲ್ಲಾನು ನಿಜನೇ ಹೇಳ್ಬೇಕು. ನಾನು ಹೊಡೆದಿಲ್ಲ ಸರ್. ಹೇಳು. ಸರ್ ನಾನು ದಿನೇಶ್, ಹೊಡೆದಿಲ್ಲ ಸರ್. ಹೊಡೆದಾಕಿ ಇವನ್ನ. ಅಯ್ಯೋ ಸರ್ ಇಲ್ಲ ಸರ್. ಹೇಳು. ಹೇಳ್ತೀನಿ ಸರ್, ಹೇಳ್ಬಿಡ್ತೀನಿ ಸರ್. ಅಲ್ಲ ನಿಜ ಹೇಳು, ಎಲ್ಲ ನಿಜನೇ ಹೇಳು. ಎಲ್ಲ ಹೇಳ್ತೀನಿ ಸರ್, ಎಲ್ಲ ಹೇಳ್ತೀನಿ ಸರ್. ನಾನು ವರದಕ್ಷಿಣೆಗೋಸ್ಕರನೇ ಅವಳಿಗೆ ತೊಂದರೆ ಕೊಟ್ಟೆ ಸರ್. ಅವರಪ್ಪನ ಹತ್ರನೂ ತುಂಬ ಸಲ ದುಡ್ಡು ಇಸ್ಕೊಂಡಿದ್ದೀನಿ ಸರ್. ಆದರೆ ಈ ಸಲ ಅವರಪ್ಪ ದುಡ್ಡು ಕೊಡಲಿಲ್ಲ ಸರ್. ಬಿಡು. ಇದೆಂತ ಶರ್ಟ್ ಹಾಕೊಂಡಿದ್ದೀರಾ ನೀವು? ಎಷ್ಟು ಸುಕ್ಕಿದೆ ನೋಡಿ ಶರ್ಟ್. ನಂಗೆ ಹೇಳಿದ್ರೆ ನಾನು ಪ್ರೆಸ್ ಮಾಡಿ ಕೊಡ್ತಿದ್ನಲ್ಲ. ಸರಿ ನೋಡಿ, ನಿಮ್ಮ ಶರ್ಟ್ ತೆಗೆದುಕೊಡಿ, ನಾನು ಪ್ರೆಸ್ ಮಾಡಿಕೊಡ್ತೀನಿ. ಸುಮನ್, ನಾನು ನಿಂಗೆ ಎಷ್ಟು ಸಲ ಹೇಳಿಲ್ಲ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ನೀನು ನನ್ನ ಕಣ್ಣು ಮುಂದೆ ಬರಬೇಡ ಅಂತ. ಆಮೇಲೆ ಈ ಫಾರ್ಮಾಲಿಟೀಸ್ ಎಲ್ಲ ನನಗೆ ಇಷ್ಟನೇ ಆಗಲ್ಲ, ಅರ್ಥ ಆಯ್ತಾ? ಅದು ಹೆಂಗೆ ಮಾತಾಡ್ತೀರಾ ನೀವು ನನ್ನ ಜೊತೆ? ಇಷ್ಟು ರೂಡಾಗಿ ಯಾಕೆ? ನಾನೇನು ನಿಮಗೆ ಗೊತ್ತೇ ಇಲ್ಲ ಅನ್ನೋ ಥರ. ನನಗೆ ನಿನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನನಗೆ ಡೈವರ್ಸ್ ಬೇಕಷ್ಟೇ, ಅರ್ಥ ಆಯ್ತಾ? ಹಾಪ ಸೊಸೆನ ದುಡ್ಡು ಗಿಟ್ಟು ಕೇಳಿದ್ಯಾ ಇಲ್ವಾ? ಅಪ್ಪ ಅದು ಮಾತಾಡಿದೆ, ಆದರೆ ಕೆಲವೊಂದು ವಿಷಯ ಆಗಿಲ್ಲಪ್ಪ. ಆಗಿಲ್ಲ? ಇವನ್ ಕೈಲಿ ಏನೂ ಆಗಲ್ಲ. ನಾನೇ ಕೇಳ್ತೀನಿ ಸೊಸೆನ ಕರೆದು. ಸರಿ ಕರಿ. ಸೊಸೆ, ಏ ಸೊಸೆ, ಹಾಂ ತಮ್ಮ, ಕೂತ್ಕೋ. ಏನಾಯ್ತಮ್ಮ? ನಿಮ್ಮ ಅಪ್ಪನ ಹತ್ರ ದುಡ್ಡಿನ ಬಗ್ಗೆ ಮಾತಾಡಿಲ್ವೋ? ಓ, ಏನ್ ಗೊತ್ತಾ ಸೊಸೆ, ಇವಾಗ ನಿನ್ಗೆ ಹಿಂಗ್ ಆಗಿಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ಇದ್ರಲ್ಲಿ ಅರ್ಥ ಮಾಡ್ಕೊಳೋದೇನಿದೆ? ನಿಮ್ಮಪ್ಪ ಅರ್ಥ ಮಾಡ್ಕೋಬೇಕಿದ್ನ. ಬರೀ ಕತ್ಕೊಂಡ್ ಹಾರ ಹಾಕ್ಬಿಟ್ರೆ ಸಾಲ್ದು ಕರ್ಕೊಂಡೋಗಿ ಅಂತ. ಮಾನವರು ಈಗಾಗಲೇ ಸಾಕಷ್ಟು ಹಣ ಕೊಟ್ಟಿದ್ದಾರೆ ನಮ್ಮಪ್ಪ ನಿಮ್ಮ ಕೈಗೆ. ನಾನು ಮತ್ತೆ ಅವ್ರ ಹತ್ರ ಹೆಂಗೆ ಹೇಳಿ? ಅಯ್ಯೋ, ಕೊಟ್ಬಿಟ್ಟಿದ್ರೆ ಅದೇನ್ ದೊಡ್ಡ ವಿಷಯ ಅಲ್ಲ. ಇಂಥ ಒಳ್ಳೆ ಗಂಡ ನಿಂಗೆ ಎಲ್ಲಿ ಸಿಗ್ತಾನೆ ಹೇಳು? ಮತ್ತಿನ್ನೇನು? ನಮ್ಗೆ ಇಷ್ಟು ದುಡ್ಡಿನ ಸಮಸ್ಯೆ ಇರ್ಬೇಕಾದ್ರೆ ಇಷ್ಟು ಹೆಲ್ಪ್ ಮಾಡಕ್ಕಾಗಲ್ವಾ?
ಸರಿ ಕೊಡಕ್ಕಿಲ್ಲ, ಮನೆ ಅಂತೂ ಇದೆ ತಾನೆ. ಕೊಡೋ ನಿಯತ್ತಿದ್ರೆ ಮನೇನ್ ಮಾರ್ಬಿಟ್ಟಾದ್ರೂ ಕೊಡ್ತಾರೆ. ಏನಾಯ್ತು ಮನೆ ಮಗ? ಮಾರ್ಬಿಟ್ರೆ ಏನಕ್ಕೆ ನಮ್ಮಪ್ಪ ಕಿರ್ಚ್ತಿದ್ಯಾ? ಎಲ್ಲಿರ್ತಾರೆ? ಅಪ್ಪ ನಿನಗ್ ನಿಮ್ಮ ಅಪ್ಪನ ಬಗ್ಗೆ ತುಂಬಾ ಯೋಚನೆ ಆಗಿದೆ. ಒಂದ್ ಕೆಲ್ಸ ಮಾಡು, ನಿಮ್ಮ ಅಪ್ಪನ ಮನೆಗೆ ಹೋಗ್ಬಿಡು, ಹೋಗಿಲ್ಲಿಂದ. ನಂಗೆ ಹೇಳಿದ್ರೆ ನಾನು ಪ್ರೆಸ್ ಮಾಡಿ ಕೊಡ್ತಿದ್ನಲ್ಲ. ನಿಮ್ ಶರ್ಟ್ ತೆಗೆದ್ಕೊಡಿ, ನಾನು ಪ್ರೆಸ್ ಮಾಡಿ ಕೊಡ್ತೀನಿ. ಹೆಂಡ್ತಿ, ನಿಮ್ಮಪ್ಪ ನಮ್ನೆಲ್ಲ ಕುರಿ ಮಾಡೋನಿಲ್ಲಿ. ವರದಕ್ಷಿಣೆ ಹೆಸರಲ್ಲಿ ₹1 ಕೊಟ್ಟಿಲ್ಲ. ಒಂದ್ ಮಾತ್ ಕಿವಿ ಕೊಟ್ಟು ಕೇಳಿಸ್ಕೊ, ನಿನಗೆ ಈ ಮನೇಲಿ ಇರ್ಬೇಕು ಅಂದ್ರೆ ದುಡ್ಡು ತಗೊಂಬ, ಇಲ್ಲ ಅಂದ್ರೆ ನಿಮ್ಮ ಅಪ್ಪನ ಮನೆಗೆ ಹೋಗ್. ಅರ್ಥ ಆಯ್ತಾ? ಇವಾಗ ಹೇಳಿ, ನೀವೆಲ್ಲಾನು ನಂದೊಂದ್ ಮಾತ್ ಇದಕ್ಕೇನ್ ಕೇಳಿಸ್ಕೊಳ್ಳಿ. ಗ್ಯಾರಂಟಿ? ವರ್ಮಾ ನಾನು ಈ ಅವ್ರು ಮನೆಗೆ ಮಗನ್ನ ಪಲ್ಲಕ್ಕಿ ಮೇಲೆ ಗೋಪಾಲ್ಗೆ ಬಂದಿದ್ದೆ, ಕೊಟ್ಟು ಮದುವೆ ಚಟ್ಟದ ಮಾಡ್ತಾರೆ ಮೇಲೇನೆ ಅಂತ. ಹೋಗೋದು. ದೊಡ್ಡ ಪಿಕ್ಚರ್ ಡೈಲಾಗ್ ಹೇಳ್ತಾವಳೆ, ನೋಡಿದ್ರಪ್ಪ? ತುಂಬಾ ದುರಂಕಾರ ಬಂದೈತೆ ಇವಳಿಗೆ. ದುರಂಕಾರ ಬಿಡಿಸ್ತೀನಿ ಬಾ ನಿನಗೆ. ಎದೋಳು ಎದೋಳ್. ವಾಪಸ್ ಹೆಂಗ್ ಉತ್ತರ ಕೊಡ್ತಾಳೆ ನೋಡಿ. ವರ್ಮಾ ಅವ್ರು ಹೇಳ್ತಾ ಇದ್ರು ಅವ್ರ ಮಗಳದು ಡೈವೋರ್ಸ್ ಆಗೋಗಿದೆ ಅಂತ. ಯಾವ್ದಾದ್ರು ಹುಡುಗ ಇದ್ರೆ ಹೇಳಿ, ವರದಕ್ಷಿಣೆದು ಏನೂ ಚಿಂತೆ ಇರಲ್ಲ ಅಂತ. ಅಯ್ಯೋ ಹೋಗ್ಲಿ ಬಿಡು, ಆಗಿಲ್ಲ ಅಂದ್ರೆ ಇವಾಗ ಮಾಡ್ಸೋಣ ಅಲ್ವಾ, ಏನ್ ಮುಳುಗೋಗಿದೆ ಅಂತ. ಏನಪ್ಪ ಏನೋ ಮಾತಾಡ್ತಾ ಇರ್ತೀರಾ? ಸುಮನ್ ನನಗೆ ಡೈವರ್ಸ್ ಕೊಟ್ರೇನೆ ಅವಾಗ್ಲೇ ಇದಾಗೋದು. ಆದ್ರೆ ಅವಳು ಯಾವುದೇ ಕಾರಣಕ್ಕೂ ನಿಮ್ಗೆ ಡಿವೋರ್ಸ್ ಕೊಡಲ್ಲ. ಅವಳು ಇದನ್ನ ಅರಮನೆ ಅಂತ ಅನ್ಕೊಂಡ್ಬಿಟ್ಟವಳು. ಅಯ್ಯೋ ಅದ್ ಹೇಳ್ತಾರಲ್ಲ, ಯಾವಾಗ ಏನೇನ್ ಮಾಡ್ಬೇಕು ಅವಾಗ ಅದೆಲ್ಲ ಮಾಡ್ಬೇಕು ಅಂತ. ನನಗೇನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಅಲ್ಲ, ಒಂದೊಂದ್ಸತಿ ಬೆರಳಲ್ಲೂ ತುಪ್ಪ ಕರಗಿಸ್ಬೇಕಾಗತ್ತೆ. ಏನಪ್ಪ ತುಪ್ಪ ಬೆರಳು ಏನ್ ಮಾತಾಡ್ತಾ ಇದ್ದೀರಾ? ನನಗೆ ಇರಿಟೇಟ್ ಮಾಡ್ತಾ ಇದ್ದೀರಾ. ನನಗಂತೂ ಅನುಮಾನ ಬರುತ್ತೆ, ನೀನ್ ನನ್ ಮಗನ ಅಲ್ವಾ ಅಂತ. ಅವ್ನು ನಿಮ್ ಮಗನೇ 100%. ಏ ಗೂಬೆ ನನ್ ಮಗನೇ, ನಾನ್ ಸೊಸೆನ ದಾರಿಯಿಂದ ಆಚೆ ಕಳ್ಸಕ್ ನೋಡ್ತಾ ಇದ್ದೀನಿ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಸುಮನ್ ನನಗೆ ಡೈವರ್ಸ್ ಕೊಟ್ರೇನೆ ಇದೆಲ್ಲ ಆಗೋದು. ಏ ಗೂಬೆ ನನ್ ಮಗನೇ, ನಿಂದ ಸೊಸೆನ ದೂರ ಮಾಡಕ್ ನೋಡ್ತಾ ಇದ್ದೀನಿ. ಹೆಂಗಪ್ಪ? ಕೇಳಿಸ್ಕೊ ಕೇಳಿಸ್ಕೊ, ಈಗ ಅವಳು ಐರನ್ ಮಾಡ್ತಾ ಇದ್ದಾಳೆ ಅನ್ಕೋ, ಅವಳು ಕರೆಂಟ್ ಬಿದ್ದೋಯ್ತು ಅಂತಂದ್ರೆ ಹಂಗೆ ಸತ್ತೋಗ್ಬಿಡ್ತಾಳೆ. ಹಿಂಗೆ ಆಗುತ್ತೆ, ಅವಳು ಕೂಡ ಸತ್ತೋಗ್ತಾಳೆ, ಪೊಲೀಸ್ ಕೇಸು ಇರಲ್ಲ. ಸರಿಯಾಗಿ ಹೇಳಿದ್ರಪ್ಪ, ನನಗೆ ಇವಾಗ ಅರ್ಥ ಆಯ್ತು. ಸುಮನ್ಗೆ ಕರೆಂಟ್ ಶಾಕ್ ಕೊಟ್ಟು ನಾವು ಸಾಯಿಸ್ಬಿಡ್ಬೇಕು, ಆಮೇಲೆ ಪೊಲೀಸ್ಗೆ ಇಡಬೇಕು, ಅವಳಿಗೆ ಕರೆಂಟ್ ಶಾಕ್ ಹೊಡೆದು ಸತ್ತೋದ್ಲು. ಸರಿ, ಇವಾಗ ಹೇಳಿ ನನಗೆ, ಇದಕ್ಕೇನ್ ಗ್ಯಾರಂಟಿ ವರ್ಮಾ ಅವರು ಅವ್ರ ಮಗಳನ್ನ ಗೋಪಾಲ್ಗೆ ಕೊಟ್ಟು ಮದುವೆ ಮಾಡ್ತಾರೆ ಅಂತ? 100% ಮಾಡಿಸ್ತಾಳೆ. ವಿಚಾರ ಹೇಳ್ತಾ ಇದ್ರು, ಅವ್ರ ಮಗಳು ಪ್ರೆಗ್ನೆಂಟ್ ಅಂತ. ಎಂತ ಹುಡುಗಾದ್ರೂ ನಡೀತಾನೆ. ಅವ ತುಂಬಾ ಡೈಲಾಗ್ ಹೊಡಿತಾ ಇದ್ದೆ, ಪಲ್ಲಕ್ಕಿಲ್ ಬಂದೆ ಚಟ್ಟದ ಮೇಲೆ ಹೋಗ್ತೀನಿ ಅಂತ. ಇವಾಗ ನಿನಗೆ ಚಟ್ಟದ ಮೇಲೆ ಹೋಗೋ ಟೈಮ್ ಬಂದಿದೆ. ಸೊಸೆ, ಈಗ ದೇವ್ರ ಹತ್ರ ಹೋಗ್ತೀಯ ಇವಾಗ. ನೀಚೆ ಇದ್ರೆ ಹೇಳ್ಬೇಡ, ಯಾಕಂದ್ರೆ ನಾವು ಪೂರ್ತಿ ಮಾಡಲ್ಲ. ಓ, ಏನ್ ಗೊತ್ತಾ ಸೊಸೆ, ಇವಾಗ ನಿಮ್ಗೆ ಆಗಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ನೀನು ಹೋಗ್ತಿದ್ದಂಗೆ ನಮಗೆ ಲಾಟ್ರಿ ಹೊಡೆಯುತ್ತೆ. ನಮಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ ನಿಮಗೆ? ಬಿಟ್ಬಿಡಿ ನನ್ನ, ಪ್ಲೀಸ್ ಸಾಯಿಸ್ಬಿಡಿ ನನ್ನ. ಅಪ್ಪ ಕೈ ಹಿಡ್ಕೊಳ್ಳಿ. ಬಿಟ್ಬಿಡಿ ನನ್ನ. ಏನ್ ಮಾಡ್ತಾ ಇದ್ದೀರಾ ನೀವು? ಬಿಡಿ ನನ್ನ, ಬಿಡಿ. ಏನ್ ಮಾಡ್ತಾ ಇದ್ದೀರಾ? ಬಿಟ್ಬಿಡಿ ನನ್ನ.
ಸಾಯಿಸ್ಬಿಡಿ ನನ್ನ ಬಿಡಿ ಅಥವಾ ಬಿಡಿ ಬಿಡಿ ಬೇಡ 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 ನನ್ನ ಬಿಟ್ಬಿಡಿ ಆಮೇಲೆ ಒಳ್ಳೆ ಸಾಯಿಸ್ಬಿಟ್ವಿ ಸರ್. ಸಾಯಿಸ್ಬಿಟ್ವಿ ಸರ್. ಸರ್ ನಮ್ಮ ಮನೆಯವರು ನಾನು ಇನ್ನೊಂದು ಮದುವೆ ಆಗಬೇಕು ಅಂದ್ಕೊಂಡಿದ್ರು ಸರ್. ತುಂಬ ವರದಕ್ಷಿಣೆ ದುಡ್ಡು ತರಲಿ ಅಂತ ಸರ್. ತುಂಬ ಸರ್. ದಿನೇಶ್, ಹಾಂ ಸರ್, ಇವನ್ನ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಕ್ಕೆ ರೆಡಿ ಮಾಡು. ನಡಿ. ಆಮೇಲೆ ಇವ್ರ ಅಪ್ಪ ಅಮ್ಮನ್ನು ಕರ್ಕೊಂಬ. ಸರಿ ಸರ್.